ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮದುವೆ ಮನೇಲಿ ಮಾಡುವ ತರಕಾರಿ ಕೂಟ್ ಮಾಡ್ತಾಯಿದ್ದೀನಿ. ಈ ಕೂಟು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೆಲ್ದಿ ರೆಸಿಪಿ. ಕಾಯಿ, ಗೋಡಂಬಿ ಮತ್ತು ಸ್ವಲ್ಪ ಕಡಲೆ, 1 ಸ್ಪೂನಷ್ಟು ಗಸಗಸೆ ಮತ್ತು ಇದು ಮಟನ್ ಸಾಂಬಾರು ಪೌಡರ್. ಇದಕ್ಕೆ ಚಕ್ಕೆ ಹಾಕಿ ಬಿಡಿಸಿರೋದ್ರಿಂದ ನಾನು ಚಕ್ಕೆ ಆ್ಯಡ್ ಮಾಡಿಲ್ಲ. 1 ಟೊಮೊಟ ಮತ್ತು 1 ಸ್ಪೂನಷ್ಟು ಎಳ್ಳು. ಇದನ್ನು ರುಬ್ಕೊಳ್ಬೇಕು. ಅದಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟ, ಹಳದಿ ಪೌಡರ್, ನಿಮ್ಮನೆ ತರಕಾರಿ ಯಾವುದಿರುತ್ತೆ ಅದನ್ನು ಬಳಸ್ಕೊಳ್ಳಿ. ನಾನು ಹಸಿ ಬಟಾಣಿನ ಬಳಸಿದ್ದೀನಿ. ನೀವು ಕಡಲೆಕಾಳುಗಳನ್ನ ಸಹ ನೆನೆಸಿ ಆ್ಯಡ್ ಮಾಡ್ಕೊಳ್ಬೋದು. ತರಕಾರಿ ಸಾಫ್ಟ್ ಆಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತರಕಾರಿನ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ತರಕಾರಿ ಕೂಟ್ ಬರುತ್ತೆ. ಇವಾಗ ತರಕಾರಿ ಎಲ್ಲ ಸಾಫ್ಟ್ ಆಗಿದೆ ಚೆನ್ನಾಗಿ. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಬೇಕು. ಖಾರ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ತೆಳುವೂ ಇರಬಾರ್ದು ಮತ್ತು ತೀರಾ ಗಟ್ಟಿನೂ ಇರಬಾರ್ದು. ಒಂದು ಲಿಮಿಟಾಗಿ ನೀರನ್ನ ಹಾಕ್ಕೊಳ್ಬೇಕು. ಗ್ರೇವಿ ಗೋಡಂಬಿ ಹಾಕಿರೋದ್ರಿಂದ ತಿಕ್ನೆಸ್ ಆಗಿ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದೇ ಒಂದು ವಿಸಲ್ ಹಾಕಿಸ್ಕೊಳ್ಬೇಕು. ಜಾಸ್ತಿ ಬೇಯಿಸಬಾರ್ದು, ತರಕಾರಿ ಎಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಒಂದೇ ಒಂದು ವಿಸಲ್ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ತುಂಬ ಹೆಲ್ದಿ ರೆಸಿಪಿ. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ. ನೀವು ಮತ್ತೆ ಮಾಡ್ಕೊಳ್ತೀರ ಈ ಥರ ಕೂಟನ್ನ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.